ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೊಳ್ಳ ಸ್ವಚ್ ರೆಸಿಪೀಸ್. ಸೊ ಇನ್ನೇನು ದೀಪಾವಳಿ ಬರ್ತಾ ಇದೆ, ಹಾಗಾಗಿ ನಾವು ದೀಪಾವಳಿಗೆ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. 5 days 5 ದೀಪಾವಳಿ ರೆಸಿಪೀಸ್ ಅಂತ. ಆ್ಯಂಡ್ ದಿಸ್ ಇಸ್ ಡೇ 1. ಸೊ ನಾವು ಖಾರ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಿದ್ವಿ, ಎಲ್ಲರೂ ಸಿಹಿಯಿಂದ ಸ್ಟಾರ್ಟ್ ಮಾಡ್ತೇವೆ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಖಾರ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನಾವು ತುಕುಡಿ ತೋರಿಸ್ತಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಅಂದರೆ ಮಂಗಳೂರು ಸೈಡ್, ನಮ್ಮ ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ತುಕುಡಿ ಅಂತ ಹೇಳ್ತಾರೆ. ಸೊ ಬೇರೆ ಕಡೆ ಎಲ್ಲ ಶಂಕರಪೊಳಿ ಅಂತ ಹೇಳ್ತಾರೆ. ಸೊ ಇದು ನಾವು ಯೂಶಲಿ ಹೇಗೆ ಮಾಡ್ತಾರಲ್ಲ ಮೈದಾ ಹಾಕಿ ಆ ಥರ ತೋರಿಸ್ತಿಲ್ಲ, ಅಕ್ಕಿ ಹಿಟ್ಟು ಹಾಕಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಂದ್ರೆ ಗೋಧಿ ಅಥವಾ ಮೈದಾ ಅಂತ ಮಾಡ್ತಾರೆ, ನಾವು ಅಕ್ಕಿ ಹಿಟ್ಟು ಹಾಕಿ ತೋರಿಸ್ತೀವಿ. ಹಾ ಹೌದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಫಸ್ಟು ನೀರು ಹಾಕ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದಕ್ಕೆ ಒಂದು 3/4 ಕಪ್ ನೀರು ಹಾಕ್ತಾ ಇದ್ದೀನಿ. 4 ಕಪ್ ಫುಲ್ ಹಾಕ್ತಾ ಇಲ್ಲ, 3/4 ಹಾಕ್ತಿದ್ದೀನಿ. ನಾನು ಇದಕ್ಕೀಗ 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ನೀರಿಗೆ ಹಾಕ್ಬಿಡೋದು. ಈಗ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ, 1 ಬೌಲಷ್ಟು ಸಣ್ಣ ಚಿಕ್ಕ ಇದರಲ್ಲಿ 1 ಕಪ್ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು 1 ಚಿಕ್ಕ ಬೌಲಲ್ಲಿ ತಗೊಂಡಿದ್ದೀನಿ. ಇದೆಲ್ಲ ಹಾಕಿದರೆ ಪುಡಿ ಚೆನ್ನಾಗಿ ಬರುತ್ತೆ. ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ. ಹಾಗೆ ನಾನು ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಖಾರ ಬೇಕಂದರೆ ಹಾಕ್ಬೋದು, ಹಾಗೇನೂ ಮಾಡ್ಬೋದು. ಖಾರ ಹಾಕಿದರೆ ಚೆನ್ನಾಗುತ್ತೆ, ಹಾಗೆ ಖಾರ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗಿನ ಪರಿಮಳ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ನೀರು ಬಿಸಿ ಆಗಲಿ. ಇದೀಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದು ಸಣ್ಣದಾಗಿ ಕುದಿ ಬರ್ತಾ ಇದೆ. ಈಗ ಇದು ನಾವೊಂದು ಡಿಫ್ರೆಂಟಾಗಿ ತೋರಿಸುವ ಅಂತ, ಇಷ್ಟುವರೆಗೆ ಯಾರೂ ಮಾಡಿರ್ಲಿಕ್ಕೆ ಇಲ್ಲ ಅನಿಸುತ್ತೆ. ನಾವೀಗ ಶುರು ಮಾಡಿದ್ದು ಹೊಸದಾಗಿ. ನನ್ನದೇ ಒಂದು ಐಡಿಯಾ ಹಾಕಿ ಮಾಡ್ತಾ ಇದ್ದೀನಿ, ನೋಡುವ ಹೇಗಾಗುತ್ತೆ ಅಂತ. ಈಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಒಂದು 3/4 ಕಪ್ನಷ್ಟು ನೀರು ತಗೊಂಡಿದ್ದೀನಿ. ಅದು ಮಿಕ್ಸ್ ಆಗಿ ಎಲ್ಲ ಸೆಟ್ ಆಗೋಕೆ ಸರಿ ಆಗುತ್ತೆ. ಇದೀಗ ನೋಡಿ, ಹೀಗೆ ಇಷ್ಟು ಸರಿ ಸೆಟ್ ಆದರೆ ಆಯಿತು. ಕುದಿ ಬರಬೇಕು ಹಾಗೆಲ್ಲ ಏನಿಲ್ಲ, ತುಂಬ ಬೇಯಲಿಕ್ಕೇನಿಲ್ಲ. ಎಲ್ಲ ಮಿಕ್ಸ್ ಆದರೆ ಆಯಿತು. ಕುದಿ ಬಂದ ನೀರಲ್ಲಿ ಮಿಕ್ಸ್ ಆದರೆ ಆಯಿತು. ಅಲ್ಲಿಗೆ ಅರ್ಧ ಬೆಂದಿರುತ್ತೆ ಅದು. ಇದೀಗ ಆಫ್ ಮಾಡ್ತೀನಿ ಸ್ಟವ್. ಇದು ಎಲ್ಲ ಮಿಕ್ಸ್ ಆಗಿದೆ. ಇದೀಗ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸ್ವಲ್ಪ ಹಿಟ್ಟು ಕಲಸ್ಲಿಕ್ಕೆ ಕಷ್ಟ ಆಗುತ್ತೆ ಬಿಸಿ ಇರುವಾಗ. ಸ್ವಲ್ಪ ತಣ್ಣಗಾಗಲಿ, ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಮತ್ತೆ ಇದನ್ನ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ಮತ್ತು ಇದನ್ನ ಲಟ್ಸೋದು. 5 ನಿಮಿಷ ಇರಲಿ ಹೀಗೆ. ಇದೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದನ್ನ ನಾದ್ಕೋಬೇಕಾಗುತ್ತೆ ಸರಿಯಾಗಿ. ಸ್ವಲ್ಪ ಕೈಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಕಲಸಕ್ಕದನ್ನ. ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಾಗಿದೆ. ಹೀಗೆ ನಾದ್ಕೋಬೇಕು ಸರಿಯಾಗಿ, ಗಂಟಿಲ್ಲದ ಹಾಗೆ ನಾದ್ಕೋಬೇಕು. ಉಂಡೆಗೆ ಬರಬೇಕು ಸರಿಯಾಗಿ. ಇದೀಗ ನೋಡಿ ಈ ಥರ ಉಂಡೆಗೆ ಬಂದಿದೆ. ಇದೀಗ ಇನ್ನು ಇದನ್ನ ಚಪಾತಿ ಥರ ಲಟ್ಸ್ಕೊಳ್ಳೋದು, ಮತ್ತು ಪೀಸ್ ಮಾಡೋದು. ಈಗ ನಾನು ಮಣೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ, ಅದು ಅಂಟದ ಹಾಗೆ. ಒಂದು ಉಂಡೆ ತಗೊಳ್ತಾ ಇದ್ದೀನಿ. ಇದೀಗ ಲಟ್ಟಿಸ್ಕೊಳ್ತೀನಿ. ಈಗ ಆಗಿದೆ, ಲಟ್ಸಿದ್ದೇನೆ. ಇದನ್ನೀಗ ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಕ್ಕೆ ನಾನು ಇನ್ನೊಂದು ಪ್ಲೇಟಿಗೆ ಹಾಕ್ತೀನಿ. ಯೂಶಲಿ ಮನೇಲಿ ತುಕಡಿ ಮಾಡಬೇಕಾದ್ರೆ ನಾನೇ ಈ ಜಾಬ್ ಮಾಡೋದು, ಶೇಪ್ ಹಾಕೋ ಕೆಲಸ. ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ ಎಡ್ಜಸ್ ಎಲ್ಲ. ಈಗ ಇದಕ್ಕೆ ಮಾರ್ಕ್ ಹಾಕಬೇಕು. ನಾವು ಮೈದಾದು, ಗೋಧಿ ಮತ್ತು ರವೆದೆಲ್ಲ ತೋರಿಸಿದ್ದೀವಿ ಮೊದಲಿನ ವಿಡಿಯೋದಲ್ಲಿ. ರವೆ ಹಾಕಿ ಬಾಂಬೆ ರವೆಯಿಂದ ಮಾಡೋದನ್ನು ತೋರಿಸಿದ್ದೀವಿ.
ಈ ಸಲ ಈ ಥರ ಡಿಫ್ರೆಂಟ್ ಆಗೋ ಥರ ತೋರಿಸ್ತಾ ಇದ್ದೀವಿ ಚೂರು ಹೀಗೆ. ಸೊ ಇದು ಇವಾಗ ಆಗಿದೆ, ನಾವು ಶೇಪ್ ಹಾಕಿದ್ದೀವಿ. ಚೂರು ಫೋರ್ಕಲ್ಲಿ ಸ್ವಲ್ಪ ಒತ್ತಿದ್ರೆ ಆಯ್ತು, ಉಬ್ಬದ ಹಾಗೆ ಹೀಗೆ ಬಂದಿದೆ. ಸೊ ನಾವು ಶೇಪ್ ಹಾಕಿ ಆಗಿದೆ ಇವಾಗ. ಸೊ ಇದನ್ನ ಇವಾಗ ನಾವು ಆಯಿಲ್ ಇಟ್ಟಿದ್ದೇವೆ, ಆಯಿಲಲ್ಲಿ ಫ್ರೈ ಮಾಡಬೇಕು. ಆಯಿಲ್ ಹಾಕ್ತಾ ಇದ್ದೀನಿ ನಾನಿಲ್ಲಿ, ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಇದೀಗ ಮೇಲೆ ಬರ್ತಾ ಇದೆ, ಎಣ್ಣೆಗೊಂದು ತುಂಡು ಹಾಕಿದ್ದೀನಿ, ಇದನ್ನು ಒಂದು ಪೀಸು ಮೇಲೆ ಬರ್ತಾ ಇದೆ. ಈಗ ಎಣ್ಣೆಗೆ ಬಿಡ್ಬೋದು, ಎಣ್ಣೆ ಕಾದಿದೆ. ತುಂಬ ಓವರ್ ಹೀಟ್ ಮಾಡೋದು ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಬೇಕಾಗತ್ತೆ. ನಾನೀಗ ಒಂದೊಂದೇ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ. ಒಮ್ಮೆನೂ ಹಾಕ್ಬೋದು, ಎಷ್ಟು ಹಿಡ್ಸುತ್ತೋ ಅಷ್ಟು ಹಾಕಿದರೆ ಆಯಿತು. ದೀಪಾವಳಿಗೆ ಎಲ್ಲ ತುಂಬ ಎಲ್ಲ ವೆರೈಟಿ ಮಾಡಬೇಕಾಗುತ್ತಲ್ಲ, ಹಾಗೆ ಇದೊಂದು ರೆಸಿಪಿ ಎಲ್ಲ ಟ್ರೈ ಮಾಡಿ ನೋಡಿ, ಹೇಗಾಗುತ್ತೆ ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸ್ಬೇಕು. ನಾವು ಬಾಕಿ ಈಗ ಮಾಡಿದ್ದೇವಲ್ಲ ಮೈದಾದು, ಗೋಧಿ ಹಿಟ್ಟಿದ್ದು ಮಾಡಿ ತೋರಿಸಿದ್ದೀವಿ ನಾವು. ಗೋಧಿ ಹಿಟ್ಟು ಮತ್ತು ರವೆ ಎಲ್ಲ, ಬಾಂಬೆ ರವೆ ಎಲ್ಲ ಹಾಕಿ ಅದಕ್ಕೆಲ್ಲ ಈ ಥರ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪೆಲ್ಲ ಹಾಕಲಿಲ್ಲ. ಇದೊಂದು ಡಿಫ್ರೆಂಟಾಗಿ ಮಾಡಿದ್ದೀವಿ, ಟೇಸ್ಟ್ ಚೆನ್ನಾಗಿ ಬರ್ಬೋದು ಅಂತ. ಹಾಗೆ ಡಿಫ್ರೆಂಟಾಗಿ ಮಾಡಿ ತೋರಿಸುವ ಅಂತ ಈ ಥರ ಮಾಡಿದ್ದೀವಿ ನೋಡಿ. ನಾವು ಚಪ್ಪಟೆ ಮಾಡಿ ಮತ್ತು ಅದಕ್ಕೆ ಫೋರ್ಕಿಂದ ತೂತು ಮಾಡಿದ್ವಲ್ಲ, ತೂತು ಎಲ್ಲ ಕಡೆ ಸರಿ ತೂತು ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಉಬ್ಕೊಳ್ಳುತ್ತೆ. ಇದೊಂದು ಉಬ್ಬಿದೆ ನೋಡಿ, ಸ್ವಲ್ಪ ಫೋರ್ಕಲ್ಲಿ ಒತ್ತಿದ್ದು ಕಮ್ಮಿ ಆಯಿತು, ಪೂರಿ ಥರ ಆಗಿಬಿಡುತ್ತೆ ಅದು. ಹಾಗಾಗಿ ಫೋರ್ಕಲ್ಲೆಲ್ಲ ಒತ್ತಿದ್ದೇವೆ, ತೂತು ಮಾಡಿದ್ದೇವೆ. ಕೆಲವೊಂದು ಬಾಕಿ ಆಗಿದೆ, ಸ್ವಲ್ಪ ಉಬ್ಕೊಂಡಿದೆ ಅದು, ಮತ್ತೆಲ್ಲ ಸರಿಯಾಗಿದೆ. ಇದೀಗ ಆಗಿದೆ, ಇಷ್ಟು ಕಲರ್ ಬಂದರೆ ಆಯಿತು. ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಪ್ಲೇಟಿಗೆ ಹಾಕುವಾಗ ಗೊತ್ತಾಗುತ್ತೆ. ನಾವು ಅದು ತೂತು ಮಾಡಿದ್ದಕ್ಕೆ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತೂತು ಮಾಡಿದ್ರೆ ಫೋರ್ಕಿಂದ ಉಬ್ಕೊಂಡ್ಬಿಡುತ್ತೆ. ಈಗ ಫೋರ್ಕಲ್ಲಿ ಯಾವುದೋ ತೂತು ಮಾಡಲ್ಲಲ್ಲ ಬೇರೆ, ಈಗ ತುಕಡಿ ಮಾಡುವಾಗ ಅದು ಗರಿಗರಿಯಾಗೇ ಬರುತ್ತೆ ಮೈದಾದಲ್ಲೆಲ್ಲ ಮಾಡುವಾಗ. ಇದು ಅಕ್ಕಿ ಹಿಟ್ಟಾದ ಕಾರಣ ನಾವು ಬೇಯಿಸಿದ್ದೀವಲ್ಲ ಸ್ವಲ್ಪ, ಹಾಗಾಗಿ ಇದನ್ನ ಮಾಡುವಾಗ ನಾವು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಅದು ಮತ್ತು ಕಾಯಿಸುವಾಗ. ಹಾಗಾಗಿ ಫೋರ್ಕಲ್ಲಿ ತೂತು ಮಾಡಿದ್ದಕ್ಕೆ ಈಗ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೊ ತುಕಡಿ ಆಗಿದೆ, ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ಸೌಂಡ್ ಕೇಳಿದೆನಾ, ಗರಿಗರಿಯಾಗಿ ಬಂದಿದೆ. ಸೊ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ, ಅದಕ್ಕೆ ಇದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನಾವು ಈ ಸೀರೀಸ್ ಅಲ್ಲಿ ಇನ್ನೂ ಸ್ವೀಟ್ ರೆಸಿಪಿ ಆಗಿ ಇನ್ನೂ ಖಾರ ರೆಸಿಪಿ ಎಲ್ಲ ತೋರಿಸೋಣ ಅಂತ ಇದ್ದೇವೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮೋಸ್ಟ್ ಪ್ರೊಬಬ್ಲಿ ನಾವು ಸ್ವೀಟ್ ರೆಸಿಪಿಯೇ ತೋರಿಸ್ತೀವಿ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಯು ಡೋಂಟ್ ಮಿಸ್ ಔಟ್ ಆನ್ ದಿಸ್ ಸೀರೀಸ್. ಸೊ ಇನ್ನು ಹಾಗೂ ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು.